ಸೊ ನಾವು ಏರ್ಪೋರ್ಟಲ್ಲಿ ಫ್ರೀಯಾಗಿ ಊಟ ಅಥವಾ ಜ್ಯೂಸ್ನ ಕುಡಿಬೋದು. ಅದು ನನ್ನ ಮೇಲೆ ಹಣೆ ಇಟ್ಟು ಶಾಕ್ ಆಯ್ತಾ? ಆಗಿರಲೇಬೇಕು. ಫ್ರೀ ಫುಡ್ಡು, ಫ್ರೀ ಡ್ರಿಂಕ್ಸು ಎಲ್ಲ ತಗೊಳ್ಳೋಕ್ಕೆ. ಅಲ್ಲೇ ಇರೋದು ನೋಡಿ, ಕೂಲ್ ಡ್ರಿಂಕ್ಸ್ ಮಗ. ನನ್ನ ಚಾನಲ್ಗೆ ಮರಳಿ ಸ್ವಾಗತ. ನನ್ನ ಚಾನಲ್ ಮಿಸ್ಟರ್ ಸ್ಮಾರ್ಟ್ ಆಕ್ಸ್ ಅಂತ. ಸೊ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಸ್ಮಾರ್ಟ್ ಐಡಿಯಾ ತಂದಿದ್ದೀನಿ. ಇಟ್ಸ್ ನಾಟ್ ಎ ಐಡಿಯಾ, ಬಟ್ ಸ್ವಲ್ಪ ಜನಕ್ಕೆ ಇದು ಗೊತ್ತಿರಲ್ಲ. ಸೊ ನಾರ್ಮಲ್ ಆಗಿ ಏರ್ಪೋರ್ಟಲ್ಲಿ ನೀವು ಅನ್ಲಿಮಿಟೆಡ್ ವೆಜ್ ಆ್ಯಂಡ್ ನಾನ್ ವೆಜ್ ಫುಡ್ಡು ಪ್ಲಸ್ ಕೂಲ್ ಡ್ರಿಂಕ್ಸು ಮತ್ತು ಟೀ, ಕಾಫಿ ಪ್ರತಿಯೊಂದು ಕೂಡ ಜಸ್ಟ್ ₹2 ನೀವು ಅದನ್ನ ಪಡ್ಕೋಬೋದು. ಸೊ ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಹೆಚ್ಚಿನ ಸ್ಮಾರ್ಟ್ ಐಡಿಯಾಸ್ನ ನಿಮ್ಮ ಮುಂದೆ ಪಡಿಸೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಏನೇನು ಕವರ್ ಮಾಡ್ತೀನಿ ಅಂದರೆ, ಸೊ ನಾನು ಇವಾಗಲೇ ಆಲ್ರೆಡಿ ಹೇಳಿದಂಗೆ ₹2 ನಿಮಗೆ ಅನ್ಲಿಮಿಟೆಡ್ ಫುಡ್, ಅನ್ಲಿಮಿಟೆಡ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದೀನಿ. ಸೊ ಏರ್ಪೋರ್ಟಲ್ಲಿ ನಿಮಗೆ ಯಾವ ಪ್ಲೇಸಲ್ಲಿ ಈ ಫೆಸಿಲಿಟೀಸ್ ಸಿಗುತ್ತೆ ಅದನ್ನ ಕವರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಥಿಂಗ್ ಈಸ್, ಸೊ ಯಾರ್ಯಾರೆಲ್ಲ ಈ ಸರ್ವಿಸ್ನ ಪಡ್ಕೋಬೋದು ಮತ್ತು ಆ ಸರ್ವಿಸು ಎಷ್ಟು ಟೈಮ್ವರೆಗೂ ಅವೈಲಬಿಲಿಟಿ ಇರುತ್ತೆ. ಸೊ ಪರ್ ಡೇ ಅಂತ ಅಂದಾಗ 24/7 ಅವೈಲಬಿಲಿಟಿ ಇರುತ್ತಾ, ಅದಕ್ಕೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತಾ ಅಂತ. ಸೊ ಯಾವ ಏರ್ಪೋರ್ಟಲ್ಲಿ ಯಾವ ಜಾಗದಲ್ಲಿ ಅದು ಸಿಗುತ್ತೆ, ಸೊ ಮತ್ತೆ ಅದಕ್ಕೆ ಏನು ಕಾಸ್ಟ್ ಆಗುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಬಂದು, ಸೊ ಏರ್ಪೋರ್ಟಲ್ಲಿ ಈ ಪ್ಲೇಸ್ ಎಲ್ಲಿದೆ. ನಾರ್ಮಲ್ ಆಗಿ ನೀವು ಏರ್ಪೋರ್ಟ್ಗೆ ಎಂಟ್ರಿ ಆದಾಗ ನಮಗೆಲ್ಲ ಗೊತ್ತಿರುತ್ತೆ, ಲೈಕ್ ಅಲ್ಲೊಂದು ಟೀ, ಕಾಫಿ ಕುಡಿಬೇಕು ಅಂದ್ರೂ ₹150 ಇಷ್ಟೆಲ್ಲ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಇವನೇನಪ್ಪ ₹2ಗೆ ಹೇಳ್ತಾ ಇದ್ದಾನೆ ಅಂತ. ಬಟ್ ನಾರ್ಮಲ್ ಆಗಿ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಅಥವಾ ಡೊಮೆಸ್ಟಿಕ್ ಟ್ರಾವೆಲರ್ಸ್ಗೆ ಸ್ವಲ್ಪ ಜನಕ್ಕೆ ಇದು ಗೊತ್ತಿರುತ್ತೆ. ಇದೇನು ಭ್ರಮವಿದ್ಯೆ ಅಥವಾ ನಾನೇ ಕಂಡುಹಿಡಿದ್ಬಿಟ್ಟಿರೋದು ಅಥವಾ ಏನೋ ಹ್ಯಾಕಿಂಗ್ ಮಾಡಿರೋದು ಅಲ್ಲ. ಸೊ ಇದು ಆಲ್ರೆಡಿ ಫ್ರಮ್ ದ ಲಾಂಗ್ ಬ್ಯಾಕ್ ಈ ಸರ್ವಿಸಸ್ ಇದೆ, ಬಟ್ ಸ್ವಲ್ಪ ಜನಕ್ಕೆ ಈ ಸರ್ವಿಸಸ್ಸು ಗೊತ್ತಿರಲ್ಲ. ಸೊ ನಾರ್ಮಲ್ ಆಗಿ ಈ ಸರ್ವಿಸು ನೀವು ಒನ್ಸ್ ಏರ್ಪೋರ್ಟ್ಗೆ ಎಂಟ್ರಿ ಆದಮೇಲೆ ನಿಮಗೆ ಬ್ಯಾಗೇಜ್ ಚೆಕ್-ಇನ್ ಆಗುತ್ತೆ. ಬ್ಯಾಗೇಜ್ ಚೆಕ್-ಇನ್ ಆದಮೇಲೆ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಸೆಕ್ಯೂರಿಟಿ ಚೆಕ್ ಆದಮೇಲೆ ನೀವು ಬೋರ್ಡಿಂಗ್ಗೆ ವೆಯ್ಟ್ ಮಾಡ್ತೀರಾ. ಸೊ ಬೋರ್ಡಿಂಗ್ ವೆಯ್ಟ್ ಮಾಡಿದಾಗ ಆ ಗೇಟ್ಸ್ ಏನಿರುತ್ತೋ, ಬೋರ್ಡಿಂಗ್ ಗೇಟ್ಸ್ಗಳು ಏನಿರುತ್ತೋ ಆ ಪ್ಲೇಸಸಲ್ಲಿ ನಿಮಗೆ ಲಾಂಜ್ ಆಕ್ಸೆಸ್ ಅಂತ ಇರುತ್ತೆ. ಸೊ ಓಕೆ, ನಾನು ಫಸ್ಟ್ ಟ್ರೈ ಮಾಡಿದ್ದು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಸೊ ಬನ್ನಿ. ಸೊ ನಂದು ಬ್ಯಾಗೇಜ್ ಚೆಕ್-ಇನ್ ಆಯಿತು. ಬ್ಯಾಗೇಜ್ ಚೆಕ್-ಇನ್ ಒಂದ್ಸರಿ ಏರ್ಪೋರ್ಟ್ಗೆ ಎಂಟ್ರಿ ಆದ ತಕ್ಷಣ ಆಯಿತು. ಅದಾದಮೇಲೆ ನಂದು ಬ್ಯಾಗೇಜ್ ಚೆಕ್-ಇನ್ ಆದಮೇಲೆ ಸೆಕ್ಯೂರಿಟಿ ಚೆಕ್ ಆಗಿ, ಸೊ ಇದು ಬಂದು ಬೋರ್ಡಿಂಗ್ ಗೇಟ್ಸು. ಸೊ ಇಲ್ಲಿ ನೋಡ್ಬೋದು ಲೈನು ಕೇಕ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಮಗೆ ಗೇಟ್ಸ್ಗಳಿರುತ್ತೆ. ಅಲ್ಲೇ ಒಂದು ತಾವು ಲಾಂಜ್ ಆಕ್ಸೆಸ್ ಅಂತ ನಮಗೆ ಒಂದು ಬೋರ್ಡ್ ಸಿಗುತ್ತೆ, ಎಲ್ಲಿ ಲಾಂಜ್ ಆಕ್ಸೆಸ್ ಇರುತ್ತೆ ಅಂತ ಅದನ್ನ ನೋಡ್ಬೋದು. ಸೊ ನಾವು ಅಲ್ಲಿ ಹೋಗಿ ನೋಡೋಣ. ಆವಾಗಲೇ ಹೇಳಿದೆ ನಿಮಗೆ ಈ ಲಾಂಜ್ ಆಕ್ಸೆಸ್ ಯಾವಾಗ ಅಂದರೆ ಬಿಫೋರ್ 3 hours, ನಿಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 3 hours ಮುಂಚೆ ಈ ಸರ್ವಿಸ್ನ ಪಡ್ಕೋಬೋದು. ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ಬೋದು ಎಲ್ಲರೂ ಅವ್ರವ್ರ ಕಾರ್ಡ್ನ ಚೆಕ್ ಮಾಡ್ತಾ ಇದ್ದಾರೆ. ಸೊ ನಾವು ನಿಮ್ಮ ಹತ್ರ ಎಷ್ಟು ಕಾರ್ಡ್ ಇರುತ್ತೋ ಪರವಾಗಿಲ್ಲ, ಎಲ್ಲ ಕಾರ್ಡ್ನು ಅವ್ರ ಕೈಗೆ ಕೊಡಿ. ಸೊ ಅವರು ಯಾವ ಕಾರ್ಡ್ಗೆ ಅಕ್ಸೆಸಿಬಲ್ ಇದೆ ಅಂತ ಬೇಕಾದ್ರೆ ಚೆಕ್ ಮಾಡಿ ಕೂಡ ಹೇಳ್ತಾರೆ. ಸೊ ನಾನು ಓಕೆನಾ ಆದರೆ ಇರೋದೊಂದೇ ಕಾರ್ಡು ಇದೆಯೋ ಇಲ್ವೋ, ಕನ್ಫ್ಯೂಷನ್ ಎಲ್ಲ ಬೇಡ, ನೀವು ಡೈರೆಕ್ಟಾಗಿ ಹೋಗಿ ಇವ್ರ ಹತ್ರ ಚೆಕ್ ಮಾಡಿಸ್ಕೋಬೋದು. ಸೊ ನನ್ನ ಹತ್ರನೂ ಆ್ಯಕ್ಚುಲಿ ಇನಿಷಿಯಲ್ ಆಗಿ ನಾನು ಟ್ರೈ ಮಾಡಿದಾಗ ನಂದು ಅದರ್ 2 ಕಾರ್ಡ್ಸ್ಗೆ ಆಕ್ಸೆಸ್ ಆಗಲಿಲ್ಲ. ಸೊ ನಾನು ಆಮೇಲೆ ಸ್ವಲ್ಪ ಕಾರ್ಡ್ ಟ್ರೈ ಮಾಡಿದಾಗ ಅದಾಯಿತು. ಸೊ ನಂದು ಆಕ್ಸಿಸ್ ಕಾರ್ಡ್ಗೆ, ಆಕ್ಸಿಸ್ ಮೈಜೋನ್ ಅಂತ ಕಾರ್ಡ್ಗೆ ಆಯಿತು. ಸೊ ಇಲ್ಲಿ ನೀವು ಅದನ್ನು ಚೆಕ್ ಮಾಡಿಸಿ, ಇವ್ರೇನು ಮಾಡ್ತಾರೆ ನಿಮಗೆ ಅದನ್ನ ಚೆಕ್ ಮಾಡಿ ನಿಮ್ಗೊಂದು ಆ ಬೋರ್ಡಲ್ಲಿ ಸಮ್ ಅಮೌಂಟ್, ನಾನು ಹೇಳ್ದಂಗೆ ₹2 ಅಂತ ಹೇಳಿದೆ, ಅದು ಕಟ್ ಆಗುತ್ತೆ. ಅದು ಕಟ್ ಆದಮೇಲೆ ನಿಮ್ಮ ಬೋರ್ಡಿಂಗ್ ಪಾಸ್ ಮೇಲೆ ಇದು ಸೀಲ್ ಹಾಕ್ತಾರೆ ಅಷ್ಟೇ. ಒಂದ್ಸರಿ ಬೋರ್ಡಿಂಗ್ ಪಾಸ್ ಆದಮೇಲೆ ಸೀಲ್ ಹಾಕಾದ್ಮೇಲೆ ಸೊ ನೀವು ಆ ಲಾಂಜ್ಗೆ, ಡೊಮೆಸ್ಟಿಕ್ ಲಾಂಜ್, ಬೆಂಗಳೂರು ಡೊಮೆಸ್ಟಿಕ್ ಲಾಂಜ್, ಇಲ್ಲಿ ಎಂಟ್ರಿ ಆಗ್ಬೋದು. ಸೊ ನಿಮಗೆ ಎಂಟ್ರಿ ಇಲ್ಲಿ ಎಂಟ್ರಿ ತಗೊಂಡಾದ್ಮೇಲೆ ನಾನು ಇನ್ಸೈಡ್ ಹೋದಾಗ, ಈವನ್ ನಾನು ಈ ಟೈಮ್ ಯಾವ ಟೈಮ್ ಅಂದರೆ ಆಲ್ಮೋಸ್ಟ್ 2 ಆಗಿತ್ತು, ನೈಟ್ 2 ಈವನ್ ನೈಟ್ 2 ನೀವು ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಮತ್ತು ಯಾವೆಲ್ಲ ಫುಡ್ ಇದೆ ಅಂತ ನೀವು ಒಂದೊಂದಾಗೆ ನೋಡ್ಬೋದು. ಈವನ್ ಇಟ್ ಸ್ಟಾರ್ಟ್ ಫ್ರಮ್ ಬ್ರೆಡ್ಡು,
ಮೊಟ್ಟೆ, ಲೈಕ್ ರೈಸ್ ಬಾತ್, ಇಡ್ಲಿ, ಪ್ರತಿಯೊಂದು ಫುಡ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಲೈಕ್ ನೀವು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಚಟ್ನಿ, ಇಡ್ಲಿ, ಫ್ರೂಟ್ ಸಾಲಡ್, ಸೊ ಕಂಪ್ಲೀಟ್. ಸೊ ಇದಷ್ಟೇ ಅಲ್ಲ, ಈವನ್ ನಿಮಗೆ ಕೂಡ ಕೂಲ್ ಡ್ರಿಂಕ್ಸು, ಟೀ, ಕಾಫಿ, ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅನ್ಲಿಮಿಟೆಡ್ ಆಗಿ ನೀವು ನಿಮ್ಮ ಚಾಯ್ಸ್ ಪ್ರಕಾರ ನೀವು ತಿನ್ಬೋದು. ಸೊ ನೋಡ್ತಾ ಇರ್ಬೋದು ಜನ ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ಅವತ್ತು ನೈಟ್ 2 o'clock ಆಗಿರೋದ್ರಿಂದ ನಾನು ಜಾಸ್ತಿ ಟ್ರೈ ಮಾಡಕ್ ಹೋಗ್ಲಿಲ್ಲ. ಜಸ್ಟ್ ಒಂದು ಮೊಟ್ಟೆ ತಗೊಂಡು ಅದಾದ್ಮೇಲೆ ಉಪ್ಪಿಟ್ಟು, ಸಮ್ ಕಾರ್ನ್ ವಿತ್ 1 ಇಡ್ಲಿ ವಿತ್ ಅ ಚಟ್ನಿ, ನಾನು ಅದಷ್ಟನ್ನ ಟ್ರೈ ಮಾಡಿದೆ. ಅದಾದ್ಮೇಲೆ ಫ್ರೂಟ್ ಸಾಲಡ್ನ ಟ್ರೈ ಮಾಡಿದೆ. ಫ್ರೂಟ್ ಸಾಲಡಲ್ಲಿ ಕಲ್ಲಂಗಡಿ ಮತ್ತು ಪೈನಾಪಲ್ನ ಟ್ರೈ ಮಾಡಿದೆ. ಎವ್ರಿಥಿಂಗ್ ಇಸ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿರ್ತಾರೆ, ಮತ್ತು ಅನ್ಲಿಮಿಟೆಡ್ ಆಗಿ ನೀವು ತಿನ್ಬೋದು. ನಿಮಗೆ ಯಾರೂ ಕೇಳಕ್ಕೆ ಬರಲ್ಲ ಇಷ್ಟೇ ಯಾಕೆ ತಗೋಬೇಕು ಅಂತ ಏನಿರಲ್ಲ. ಮತ್ತು ಜ್ಯೂಸ್ಗಳು ಅಷ್ಟೇ, ನೀವು ಯಾವ ಜ್ಯೂಸ್ ಬೇಕಾದರೂ ಕುಡಿಬೋದು. ಇಲ್ಲಿ ನೋಡ್ಬೋದು, ಇದೆಲ್ಲ ಕಂಪ್ಲೀಟ್ ಸ್ಟೋರ್ ಮಾಡಿರ್ತಾರೆ. ನಾವು ಡೈರೆಕ್ಟಾಗಿ ಹೋಗಿ ಯಾವ್ದು ಬೇಕೋ ಅದು ತಗೊಂಡು ಕುಡಿಬೋದು. ಬಟ್ ಅನ್ಲಿಮಿಟೆಡ್ ಆಗಿ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಸೊ ನಾನು ಇದು ಕಂಪ್ಲೀಟ್ನ ಯೂಸ್ ಮಾಡಿಕೊಂಡೆ. ನೆಕ್ಸ್ಟು ಅದನ್ನ ಮುಗಿಸ್ಕೊಂಡು ನಾನು ಕಂಪ್ಲೀಟಾಗಿ ನಾನು ತೃಪ್ತಿಯಾಗೋವರೆಗೂ ತಿಂದೆ ಗುರು. ನಾನು ಯಾರೂ ನನ್ನ ಕೇಳಲಿಲ್ಲ ಅದ್ಯಾಕೆ ತಿಂತಿ ಇದ್ಯಾಕೆ ತಿಂತಿ. ಇದಿಷ್ಟು ಬೆಂಗಳೂರು ಕತೆ. ಓಕೆ, ನಾನು ಇದಾದ್ಮೇಲೆ ಟ್ರೈ ಮಾಡಿದ್ದು ಡೆಲ್ಲಿ ಏರ್ಪೋರ್ಟ್ಗೆ ಎಂಟ್ರಾದಾಗ ನೀವು ನೋಡ್ಬೋದು, ಕಂಪ್ಲೀಟ್ ಸಖತ್ತಾಗಿದೆ ಇದೊಂದು ವಾಲ್ ಡಿಸೈನು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದಾದ್ಮೇಲೆ ನಾನು ಲಾಂಜ್ ಹುಡಿಕೊಂಡು ಹೋದೆ. ಸೊ ಲಾಂಜ್ ಆಕ್ಸೆಸ್ ಎಲ್ಲಿದೆ ಅಂತ. ಸೊ ನನಗೆ ಆ ಲಾಂಜ್ ಆಕ್ಸೆಸ್ ಸಿಕ್ತು. ಯು ಕ್ಯಾನ್ ನೋಡ್ಬೋದು, ಎನ್ಕ್ಲೇಮ್ ಲಾಂಜ್ ಅಂತ. ಇದು ಟರ್ಮಿನಲ್ 2 ಅಲ್ಲಿ ನಾನು ಟ್ರೈ ಮಾಡಿದೆ. ಸೊ ಇಲ್ಲೂ ಕೂಡ ಅದೇ ಸೇಮ್ ಪ್ರೊಸೀಜರ್. ನಿಮ್ಮ ಹತ್ರ ಇರೋ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಸೊ ನೀವು ಇದನ್ನ ತೊಗೋಬೋದು. ಸೊ ನನ್ನ ಇಲ್ಲಿ ಆಕ್ಸಿಸ್ ಮೈ ಜೋನ್ ಅಂತ ಕಾರ್ಡ್, ಅದನ್ನು ಕೊಟ್ಟೆ. ಅವರು ಟ್ಯಾಪ್ ಆ್ಯಂಡ್ ಪೇ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಅವಳು ಚೆಕ್ ಮಾಡ್ತಾ ಇದ್ದಾಳೆ. ಸೊ ಚೆಕ್ ಮಾಡಿದಾಗ ಅದು ಓಕೆ, ಆ ಕಾರ್ಡ್ಗೆ ಅಕ್ಸೆಪ್ಟ್ ಆಯಿತು. ಸೊ ಅಕ್ಸೆಪ್ಟ್ ಮಾಡಾದ್ಮೇಲೆ ಸೊ ನೋಡ್ಬೋದು, ಅವರೊಂದು ಬಿಲ್ ಜನ್ರೇಟ್ ಆಗುತ್ತೆ. ಸೊ ಅದು ನಮಗೇನು ಆ ಬಿಲ್ ಕೊಡಲ್ಲ ಆ್ಯಕ್ಚುಲಿ. ಸೊ ನಮಗೆ ಏನು ಸಿಗುತ್ತೆ ಅಂದರೆ, ಸೊ ಒಂದೊಂದು ಕಡೆ ನಾರ್ಮಲ್ ಆಗಿ ನಾನು ಬೆಂಗಳೂರು ಏರ್ಪೋರ್ಟಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಬೋರ್ಡಿಂಗ್ ಪಾಸ್ ಮೇಲೆ ಸೀಲ್ ಹಾಕ್ಕೊಟ್ರು. ಬಟ್ ಇಲ್ಲೇನಂದರೆ ನನಗೊಂದು ಬಿಲ್ ಕೊಟ್ಟರು. ಆ ಬಿಲ್ ಏನಂದರೆ ಅಮೌಂಟ್ ಎಷ್ಟು ಕಟ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು, 2 rupees ಕಟ್ ಆಗಿದೆ. ಸೊ ಇದು ಪ್ರೂಫ್ ಆ್ಯಕ್ಚುಲಿ. ಸೊ ಸ್ವಲ್ಪ ಜನ ಹೇಳ್ಬೋದು ಇಲ್ಲ ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. 2 rupees ಅಷ್ಟೇ ಕಟ್ ಆಗಿದ್ದು ನನಗೆ. 2 rupees ಕಟ್ ಆದಮೇಲೆ ನನಗೆ ಈ ಲಾಂಜ್ ಒಳಗಡೆ ಆಕ್ಸೆಸ್ ಸಿಕ್ತು. ಸೊ ನಾರ್ಮಲ್ ಆಗಿ ಇನಿಷಿಯಲ್ ಆಗಿ ನನಗೆ ಇಲ್ಲಿ ಫೋಟೋ ತೆಗಿಯೋಕ್ಕೆ, ವಿಡಿಯೋ ತೆಗಿಯೋಕ್ಕೆ ಆಪ್ಷನ್ ಕೊಡಲಿಲ್ಲ, ಸೆಕ್ಯೂರಿಟಿ ರಿಸ್ಟ್ರಿಕ್ಟ್ ಮಾಡಿದ್ರು. ಬಟ್ ಆದರೂ ನಾನು ಸ್ವಲ್ಪ ಟ್ರೈ ಮಾಡಿ ಸಮ್ ವಿಡಿಯೋಸ್ ಇಲ್ಲಿ ತಗೊಂಡೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಮಾರ್ನಿಂಗ್ ಅರೌಂಡ್ 11:30 ಟೈಮ್ ಆಗಿತ್ತು. ಸೊ ಈ ಟೈಮಲ್ಲಿ ನಾನು ಇಲ್ಲಿ ಎಂಟ್ರಿ ಆದೆ. ಸೊ ಇಲ್ಲೂ ಕೂಡ ನಮಗೆ ಕಂಪೇರ್ ಟು ಬೆಂಗಳೂರು ಮಿಡ್ ನೈಟ್ ಆಗಿರೋದ್ರಿಂದ ಇವನ್ ಅಷ್ಟು ಐಟಮ್ಸ್ ಇರಲಿಲ್ಲ. ಬಟ್ ಇಲ್ಲಿ ನೋಡಿದಾಗ ವೆರಿ ಗುಡ್ ಐಟಮ್ಸ್. ಲೈಕ್ ಪ್ರತಿಯೊಂದು, ಈವನ್ ದೋಸೆ, ಇಡ್ಲಿ, ಲೈಕ್ ಆಮ್ಲೆಟು, ಬಿಸಿಯಾಗಿ ಕೂಡ ಆಮ್ಲೆಟು, ಸೊ ಜ್ಯೂಸು, ಬ್ರೆಡ್ಡು, ಕೇಕ್ಗಳು. ಕೇಕ್ ಅಂತೂ ತುಂಬ ಸಖತ್ತಾಗಿತ್ತು, ನಾನು ಅದನ್ನ ಟ್ರೈ ಮಾಡಿದೆ. ಸೊ ಅದಲ್ದಲೆ ಕೂಲ್ ಡ್ರಿಂಕ್ಸು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬಿಸಿಯಾಗಿ ನಿಮಗೆ ದೋಸೆ ಮತ್ತು ಆಮ್ಲೆಟ್ನು ಕೂಡ ಅಲ್ಲಿ ಸರ್ವ್ ಮಾಡ್ತಾರೆ. ನೀವು ಕೇಳಿದ್ರೆ ಎಷ್ಟು ಬೇಕು, ಎಷ್ಟು ಕ್ವಾಂಟಿಟಿ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಸರ್ವ್ ಮಾಡ್ತಾರೆ. ಸೊ ಇವನ್ ನಾವು ಅದನ್ನ ತೊಗೊಂಡು ತಿನ್ನೋಕ್ಕೆ ಆಂಬಿಯನ್ಸ್ ಕೂಡ ತುಂಬ ಸಖತ್ತಾಗಿದೆ. ಸೊ ನಾನಿಲ್ಲಿ ಹೇಳ್ದಂಗೆ ಆಮ್ಲೆಟು, ಕೇಕು, ಮೊಟ್ಟೆ ಮತ್ತು ಚಟ್ನಿ, ಸೊ ಇದೆಲ್ಲ ನಾನಿಲ್ಲಿ ಟ್ರೈ ಮಾಡಿದೆ. ಅದಾದ್ಮೇಲೆ ಅಂತೂ ಸೂಪರ್ ಆಗಿತ್ತು. ಸೊ ಮತ್ತೆ ಇಲ್ಲಿ ಅದಷ್ಟೇ ಅಲ್ಲ, ನಾವು ರೆಸ್ಟ್ ತಗೊಳಕ್ಕೆ ಸೋಫಾಗಳು ಕೂಡ ಇದೆ. ಓಕೆ, ಸೊ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದು. ಸೊ ನಾನು ಮೊದಲೇ ಹೇಳ್ದಂಗೆ ಈ ವಿಡಿಯೋದಲ್ಲಿ ಏನೇನೆಲ್ಲ ಇನ್ಫಾರ್ಮೇಶನ್ ನಾನು ಕವರ್ ಮಾಡಬೇಕು ಅಂತ ಅನ್ಕೊಂಡಿದ್ನೋ ನಾನು ಜಸ್ಟ್ ರಿಪೀಟ್ ಮಾಡ್ತೀನಿ. ಸೊ ಫಸ್ಟ್ ಒನ್, ಏರ್ಪೋರ್ಟಲ್ಲಿ ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ದಂಗೆ. ಸೊ ಔಟ್ಸೈಡ್ ಸಿಗಲ್ಲ, ಏರ್ಪೋರ್ಟಿಂದ ಔಟ್ಸೈಡ್ ಸಿಗಲ್ಲ. ಏರ್ಪೋರ್ಟಲ್ಲಿ ಇನ್ಸೈಡು ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀರೋ ಅವ್ರಿಗೆ ಮಾತ್ರ ಸಿಗುತ್ತೆ. ಅವರೆಲ್ಲ ಸೆಕ್ಯೂರಿಟಿ ಚೆಕ್ ಆಗಿ ಬೋರ್ಡಿಂಗ್ಗೆ ವೆಯ್ಟ್ ಮಾಡಬೇಕಾದ್ರೆ ಆ ಬೋರ್ಡಿಂಗ್ ವೆಯ್ಟ್ ಮಾಡೋ ಜಾಗದಲ್ಲಿ ಲಾಂಜ್ ಆಕ್ಸೆಸ್ ಅಂತ ಇರುತ್ತೆ. ಸೊ ಅಲ್ಲಿ ಮಾತ್ರ, ಸೊ ಯಾರ್ಯಾರು ಟ್ರಾವೆಲ್ ಮಾಡ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಈ ಸರ್ವಿಸ್ ಸಿಗುತ್ತೆ. ಮತ್ತೆ ಯಾವ ಸಮಯದಲ್ಲಿ ಸಿಗುತ್ತೆ, ಇದು 24/7 ಯಾವಾಗ್ಲೂ ಓಪನ್ ಇರುತ್ತೆ, ಯಾವಾಗ್ಲೂ ಫುಡ್ಸ್ ನಿಮ್ಗೆ ಸಿಗುತ್ತೆ. ಸೊ ಇದಕ್ಕೆ ಟೈಮ್
ಕ್ಲೋಸಿಂಗ್ ಟೈಮ್ ಅಂತ ಅನ್ನೇ ಇರಲ್ಲ. ಯಾಕೆಂದ್ರೆ ನಾರ್ಮಲ್ ಆಗಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮತ್ತೆ ಡೊಮೆಸ್ಟಿಕ್ ಟ್ರಾವೆಲ್ 24/7 ನಡೀತಾ ಇರುತ್ತೆ. ಸೊ ಹಂಗಾಗಿ ಲಾಂಜ್ ಎಲ್ಲಾ ಟೈಮಲ್ಲೂ ಓಪನ್ ಇರುತ್ತೆ. ಸೊ ನೆಕ್ಸ್ಟ್ ಯಾರೆಲ್ಲ ಈ ಸರ್ವಿಸ್ ಪಡಿಬಹುದು? ಸೊ ಯಾರೆಲ್ಲ ಈ ಸರ್ವಿಸ್ ಪಡಿಬಹುದು ಅನ್ನೋ ಕ್ವಶನ್ಗೆ ಯಾರು ಬೇಕಾದ್ರೂ ಈ ಸರ್ವಿಸ್ ನ ಪಡಿಬಹುದು. ಲೈಕ್ ನಾರ್ಮಲ್ ಆಗಿ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಇರುತ್ತೆ. ಸೊ ಅದೇ ಕಾರ್ಡ್ಗಳು ಯಾರ ಹತ್ರ ಎಲ್ಲ ಇರುತ್ತೆ ಆ ಕಾರ್ಡ್ ಯೂಸ್ ಮಾಡ್ಕೊಂಡು ಈ ಸರ್ವಿಸ್ ನ ಪಡಿಬಹುದು. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಎಲ್ಲಾ ಕಾರ್ಡ್ಗೂ ಇದು ಸರ್ವಿಸ್ ಸಿಗಲ್ಲ. ಬಟ್ ನಿಮ್ಮ ಹತ್ರ ಇರೋ ಕಾರ್ಡು ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ನಾರ್ಮಲ್ ಆಗಿ ಹೆಂಗಿದ್ರು ಏರ್ಪೋರ್ಟ್ಗೆ ಮುಂಚಿತವಾಗಿ 1 hour 2 hour ಮುಂಚಿತವಾಗಿ ಹೋಗಿರ್ತೀವಿ, ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ಲ. ಅವಾಗ ನಿಮ್ಮ ಹತ್ರ ಇರೋ ಕಾರ್ಡ್ಗಳನ್ನ ಅಲ್ಲೋಗಿ ಚೆಕ್ ಮಾಡಿದಾಗ ಯಾವ್ದಾರ ಒಂದು ಕಾರ್ಡ್ಗೆ ನಿಮ್ಗೆ ಆಕ್ಸೆಸ್ ಸಿಕ್ಕೇ ಸಿಗುತ್ತೆ. ಸೊ ಹಂಗಾಗಿ ಈ ಸರ್ವಿಸ್ ನ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಥಿಂಗ್ ಇಸ್ ಎಷ್ಟು ಖರ್ಚಾಗುತ್ತೆ? ನಾನು ಅವಾಗ್ಲೇ ಹೇಳ್ದಂಗೆ ನಾನು ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ದೆ. ಓನ್ಲಿ 2 rupees ಕಟ್ ಆಯ್ತು. ಈವನ್ ಬೆಂಗಳೂರು ಏರ್ಪೋರ್ಟ್ ಅಲ್ಲೂ ಕೂಡ ಮತ್ತೆ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಇವನ್ ಇಂದ ಮುಂಬೈ ಏರ್ಪೋರ್ಟ್ ಅದಕ್ಕೆ ನಾನು ಪ್ರೂಫ್ ಕೂಡ ತೋರಿಸ್ದೆ. ಸೊ ನಾರ್ಮಲ್ ಆಗಿ 2 rupees ಕಟ್ ಆಗುತ್ತೆ. ಸೊ ಸಮ್ ಕಾರ್ಡ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಅಪ್ ಟು 20 rupees ಹತ್ರ 20 rupees ವರೆಗೂ ಕಟ್ ಆಗ್ಬೋದು. ಬಟ್ ನೋ ಇಶ್ಯೂಸ್. 20 rupees ನಮಗೆ ಏರ್ಪೋರ್ಟ್ ಅಲ್ಲಿ 20 rupees ಅಷ್ಟೆಲ್ಲ ಫೆಸಿಲಿಟಿ ಸಿಗ್ತಾ ಇದೆ ಅಂದ್ರೆ ಅದು ವೆಲ್ ಅಂಡ್ ಗುಡ್. ಸೊ ನೆಕ್ಸ್ಟ್ ಯಾವೆಲ್ಲ ಕಾರ್ಡ್ಗೆ ಆಕ್ಸೆಸ್ ಸಿಗುತ್ತೆ ಅನ್ನೋದಕ್ಕೆ ನಾನು ಹೇಳಿದೆ. ನಾರ್ಮಲ್ ಆಗಿ ಆಕ್ಸಿಸ್ ಬ್ಯಾಂಕ್, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಪ್ರತಿಯೊಂದು HDFC ಬ್ಯಾಂಕ್ ಪ್ರತಿಯೊಂದು ಕಾರ್ಡ್ಗೂ ಇರುತ್ತೆ. ಇವನ್ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ಗೂ ಇರುತ್ತೆ. ಬಟ್ ಅದನ್ನ ನೀವು ಅಲ್ಲಿ ಚೆಕ್ ಮಾಡಿಸಿ ಆ ಸರ್ವಿಸ್ ನ ಯೂಸ್ ಮಾಡ್ಬೋದು. ಬಟ್ ಅದಲ್ದಲ್ಲೇ ಇನ್ ನೆಕ್ಸ್ಟ್ ಆಪ್ಷನ್ ಏನಂದ್ರೆ ನೀವು ಕಾರ್ಡ್ ಅಪ್ಲೈ ನಾರ್ಮಲ್ ಆಗಿ ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಅಪ್ಲೈ ಮಾಡ್ಬೇಕಾದ್ರೇನೆ ಅಲ್ಲಿ ನಿಮ್ಗೆ ಆಫರ್ ಏನಂತ ಅಂದಾಗ ಲಾಂಜ್ ಆಕ್ಸೆಸ್ ಫಾರ್ ಎವ್ರಿ ಕಾರ್ಡ್ 3 times ಲಾಂಜ್ ಆಕ್ಸೆಸ್ 2 times ಲಾಂಜ್ ಆಕ್ಸೆಸ್ ಅಂತ ಇನ್ಫಾರ್ಮೇಶನ್ ಇರುತ್ತೆ. ನಾವು ಓದಿರಲ್ಲ, ಅದನ್ನ ಮರ್ತಿರ್ತೀವಿ. ಸೊ ಇದನ್ನ ಚೆಕ್ ಮಾಡಿದಾಗ ನೀವು ಅದನ್ನ ತಿಳ್ಕೊಬಹುದು. ಮತ್ತೆ ಷರತ್ತು ಮತ್ತೆ ನಿಬಂಧನೆಗಳೇನು ಅಂತ ಅಂದಾಗ ದರ್ ಇಸ್ ನೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲಿ ಇರಲ್ಲ. ಓನ್ಲಿ ಒನ್ ಕಂಡೀಷನ್ಸ್ ಏನಂದ್ರೆ ನಿಮ್ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗೋದ್ಕಿಂತ 3 hour ಮುಂಚೆ ಈ ಸರ್ವಿಸ್ ನ ತಗೋಬಹುದು. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಲೈಕ್ ನಿಮ್ಗೆ ನೀವು ಏರ್ಪೋರ್ಟ್ಗೆ ನಿಮ್ ಫ್ಲೈಟ್ 4 o'clock ಇದೆ ಅಂತ ಅಂದ್ರೆ ನೀವು ಫ್ರಮ್ 1 o'clock ಇಂದನೂ ಈ ಸರ್ವಿಸ್ ನ ಪಡಿಬಹುದು. ನಿಮ್ಗೆ ಫ್ಲೈಟ್ 4 o'clock ಇದ್ದು ನೀವು 10 ಗಂಟೆಗೆ ಹೋಗ್ಬಿಟ್ಟು ನಮಗ್ ಬೇಕು ಈ ಸರ್ವಿಸ್ ಅಂದ್ರೆ ಆಗಲ್ಲ. ಸೊ 3 hours ಬಿಫೋರ್ ಇಂದ ನೀವು ಈ ಸರ್ವಿಸ್ ನ ಯೂಸ್ ಮಾಡಬಹುದು. ಮತ್ತೆ ಯಾವ್ಯಾವ ಏರ್ಪೋರ್ಟ್ ಅಲ್ಲಿ ಸಿಗುತ್ತೆ ಅಂತ ಲಾಸ್ಟ್ ಕ್ವಶನ್. ಸೊ ಇದು ಎಲ್ಲಾ ಏರ್ಪೋರ್ಟ್ ಅಲ್ಲೂ ಸಿಗುತ್ತೆ. ಇವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇಡೀ ವರ್ಲ್ಡ್ ಅಲ್ಲಿ, ಇಡೀ ಇಂಡಿಯಾದಲ್ಲಿ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಈ ಸರ್ವಿಸ್ ಇರುತ್ತೆ. ಅಂಡ್ ಸೆಕೆಂಡ್ ಥಿಂಗ್ ಏನಂದ್ರೆ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ಗೆ ಡಿಫ್ರೆಂಟ್ ಲಾಂಜ್ ಇರುತ್ತೆ. ನಾರ್ಮಲ್ ಆಗಿ ಡೊಮೆಸ್ಟಿಕ್ ಬೋರ್ಡಿಂಗ್ ಗೇಟ್ಸ್ ಎಲ್ಲ ಒಂದ್ ಕಡೆ ಇರುತ್ತೆ, ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಗೇಟ್ಸ್ ಎಲ್ಲ ಸಪರೇಟ್ ಆಗಿರುತ್ತೆ. ಸೊ ಅಲ್ಲಿ ಗೇಟ್ಸ್ ಹತ್ರ ಅನುಕೂಲ ಆಗಂಗೆ ಅಲ್ಲಲ್ಲಿ ಲಾಂಜ್ಗಳು ಇದ್ದೇ ಇರುತ್ತೆ. ಸೊ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದು. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಸ್ವಲ್ಪ ಜನಕ್ಕೆ ಇದು ಅನ್ಸುತ್ತೆ, ಗುರು ಏನ್ ಹೇಳ್ತಾ ಇದ್ದಾನೆ ಇದೆಲ್ಲ ಗೊತ್ತಿರೋದೆ ಅಂತ. ಬಟ್ ಎಲ್ಲಾರ್ಗು ಗೊತ್ತಿರಲ್ಲ ಈ ಇನ್ಫಾರ್ಮೇಶನ್ಸ್. ಏಕೆ ಅಂದ್ರೆ ಇವಾಗೆಲ್ಲ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋದು ಕಾಮನ್ ಆಗಿದೆ. ಅಟ್ಲೀಸ್ಟ್ ಈ ಇನ್ಫಾರ್ಮೇಶನ್ ಇದರಿಂದ ನೀವು ಕೂಡ ಯೂಸ್ ಮಾಡಿ. ಅಂಡ್ ನೆಕ್ಸ್ಟ್ ಥಿಂಗ್ ಅಂದ್ರೆ ಅಲ್ಲಿ ಫುಡ್ ಅಷ್ಟೇ ಅಲ್ಲ, ಇವನ್ ನೀವು ಅಲ್ಲಿ ರೆಸ್ಟ್ ಮಾಡಕ್ ಕೂಡ ಸೋಫಾ ಅನ್ನೋದು ಆಪ್ಷನ್ಸ್ ಇರುತ್ತೆ. ಮತ್ತೆ ಈವನ್ ನೀವು ಏರ್ಪೋರ್ಟ್ ಅಲ್ಲಿ ಒಂದು ವಾಟರ್ ಬಾಟಲ್ ತಗೊಳಕ್ಕೂ ಕೂಡ 50 rupees 30 rupees ಖರ್ಚು ಮಾಡ್ಬೋದು. ಅದೇ ಅಲ್ಲೋಗಿ ಫ್ರೀ ಆಗಿ ಎತ್ಕೊಂಡು ಬರ್ಬೋದು. ಸೊ ಇದಿಷ್ಟು ಈ ವಿಡಿಯೋದು. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ರೆ ಈ ವಿಡಿಯೋದಲ್ಲಿ ಅಂತ ಅನ್ಕೋತೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.